ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ದುರದೃಷ್ಟವನ್ನ ದೂರ ಮಾಡ್ತಾ ಅದೃಷ್ಟವನ್ನ ನಾವು ವೆಲ್ಕಮ್ ಮಾಡೋಣ ಅನ್ನೋದಾದ್ರೆ ಈ ದಿನ ಇರ್ತಕ್ಕಂತಹ ಸ್ವಾತಿ ನಕ್ಷತ್ರ, ಅದಕ್ಕೆ ಅಧಿಷ್ಠಾನ ದೇವತೆ ರಾಹುವಿಗೆ ಅಧಿದೇವತೆ ಅತ್ಯಂತ ಅದ್ಭುತವಾಗಿರತಕ್ಕಂಥದ್ದು ದುರ್ಗಾದೇವಿಗೂ ಈ ಮಂಗಳವಾರಕ್ಕೂ ಅವಿನಾಭಾವ ಸಂಬಂಧ ಇರೋದರಿಂದ ನೀವು ದುರ್ಗಾದೇವಿಯ ದೇವಸ್ಥಾನಕ್ಕೂ ಒಂದು ಕುಂಕುಮಾರ್ಚನೆ ಮಾಡಿ ಕುಂಕುಮವನ್ನು ಹಣೆಗಿಟ್ಕೊಳ್ಳಿ. ನನ್ನ ಮಕ್ಕಳು ನಮ್ಮ ಮಾತನ್ನ ಕೇಳಬೇಕು. ನಮ್ಮ ಮನೆಯಲ್ಲಿ ನಾನೇನ್ ಹೇಳ್ತೇನೆ ಅದು ಸುಗಮವಾಗಿ ಸಾಂಗೋಪಾಂಗವಾಗಿ ನಡೆಯಬೇಕು ಅಂತಕ್ಕಂತಹದ್ದು ಚಿತ್ತಶುದ್ಧಿಯಿಂದ ಮಾಡ್ಕೊಳ್ತೀರಿ. ಒಂದು ಕುಂಕುಮಾರ್ಚನೆ ಮಾಡುತ್ತಾ ನಾನು ಹೇಳ ಶ್ಲೋಕವನ್ನ ಕೇಳಿಸ್ಕೊಳ್ತಾ ಇದ್ದೇನೆ. ಮಹರ್ಷಿ ಕಪಿಲಾಚಾರ್ಯ ಕೃತಜ್ಞೋ ಮೇದಿನೀಪತಿ ತ್ರಿಪದಸ್ತ್ರಿದಶಾಧ್ಯಕ್ಷೋ ಮಹಾಶೃಂಗ ಕೃತಾಂತಕೃತ ಮಹಾವರಾಹೋ ಗೋವಿಂದ ಸುಷೇಣ ಕನಕಾಂಗದೀ ಗುಹ್ಯೋ ಗಭೀರೋ ಗಹನ ಗುಪ್ತಶ್ಚಕ್ರ ಗದಾಧರಃ ವೇದಾಸ್ವಾಂಗೋಚಿತ ಕೃಷ್ಣೋ ದೃಢ ಸಂಕರ್ಷಣೋಚ್ಯುತಃ ವರುಣೋ ವಾರ್ಣೋ ವೃಕ್ಷ ಪುಷ್ಕರಾಕ್ಷೋ ಮಹಾಮನಾಃ ಭಗವಾನ್ ಭಗಹಾನಂದೇವನ ಮಾಲಿ ಹಲಾಯುಧಃ ಆದಿತ್ಯೋ ಜ್ಯೋತಿರಾದಿತ್ಯ ಸೈಷ್ಣವಗತೆ ಸಪ್ತಮಃ. ಈ ನಕ್ಷತ್ರದ 4 ಪಾದದ ಈ ಶ್ಲೋಕಗಳನ್ನ ಕೇಳುತ್ತಾ ಅಭ್ಯುದಯದ ಫಲವನ್ನ ತಾವು ಪಡ್ಕೊಳ್ತೀರಿ. ಶುಭಂ ಭೂಯಾತ್.